ಕೊಡೋದಲ್ಲ. ಒಂದು ಚಿತ್ರಮಂದಿರದಲ್ಲಿ ಸಿನಿಮಾ ಯಾಕೆ ಚೆನ್ನಾಗಿ ಹೋಯ್ತು ವೀಕ್ಷಕರಿಗೆ ಕೇಳಿ, ವೀಕ್ಷಕರು ಕ್ಲೀನಾಗಿ ಹೇಳ್ತಾರೆ ನಮಗೆ ಇಷ್ಟ ಆಯ್ತು. ಇಟ್ಸ್ ಆಸ್ ಸಿಂಪಲ್. ನೀವು ಈ ಕಾಂಪ್ಲಿಕೇಟೆಡ್ ಆನ್ಸರ್ಸ್ ಕೊಡಕ್ ಹೋದಾಗ ನಾವು ಇಮೋಷನಲ್ ಮಾಡ್ಬೇಕಾ? ನಾಡಿನ ಸಂಸ್ಕೃತಿ ಎತ್ತಿ ಹಿಡಿಯೋದಕ್ಕೆ ಸಿಕ್ಕಾಪಟ್ಟೆ ರೀತಿ ಇದೆ. ಸಿನಿಮಾ ಒಂದೇ ಅದಕ್ಕೆ ಜವಾಬ್ದಾರರಲ್ಲ. ಸಿನಿಮಾ ಇಸ್ ಅ ಪಾರ್ಟ್, ಸ್ಮಾಲ್ ಪಾರ್ಟ್ ಆಫ್ ದಿಸ್ ವರ್ಲ್ಡ್, ಬಟ್ ಲಾರ್ಜ್ಲಿ ಪೆನಿಟ್ರೇಟೆಡ್. ಸಿಂಪಲ್. ಸೊ ಡೋಂಟ್ ಮೇಕ್ ಎವ್ರಿಥಿಂಗ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಸಿನಿಮಾ. ಎಲ್ಲರೂ ಹಂಚ್ಕೊಳ್ಳಿ, ಬಾಳೋಣ, ಬದುಕೋಣ. ಮೂರನೇ ಕುಟುಂಬದ ಬಗ್ಗೆ, ನಿಮ್ಮ ಫ್ಯಾನ್ಗಳು. ಒಬ್ಬ ನಟ, ಸ್ಟಾರ್ ನಟ ಆಗ್ಬೇಕು ಅಂತಂದ್ರೆ ಫ್ಯಾನ್ ಬೇಸ್ ಬೇಕು, ಫ್ಯಾನ್ಗಳ ಸಪೋರ್ಟ್ ಕೂಡ ಬೇಕು. ಬಟ್ ಆ ಫ್ಯಾನ್ಗಳಿಗೂ ಕೂಡ ಒಂದು ಕಲ್ಚರ್ ಇರ್ಬೇಕಾ ಅಂತ ಹೇಳಿ ಯಾಕೆ ಹೇಳ್ತೀನಿ ಅಂತಂದ್ರೆ, ಇತ್ತೀಚಿನ ಈ ಫ್ಯಾನ್ ಫೈಟ್ ಗಳನ್ನ ನೋಡಿದಾಗ ನಿಮ್ಗೂ ಅನ್ಸಿರುತ್ತೆ, ಫ್ಯಾನ್ ಇದ್ರೆ ಅಂದ್ರೆ ಅಭಿಮಾನಿಗಳು ಅಂತಿದ್ರೆ ಅದು ಆ ನಟನ ವ್ಯಕ್ತಿತ್ವವನ್ನ ಮತ್ತಷ್ಟು ಎತ್ತರಗೊಳಿಸೋ ರೀತಿಯಲ್ಲಿ ಅಥವಾ ಆತನ ವರ್ಚಸ್ಸನ್ನ ಮತ್ತಷ್ಟು ಹೈಟನ್ ಮಾಡೋ ರೀತಿಯಲ್ಲಿ ಇರಬೇಕು ಅಂತ ಏನಾದ್ರೂ ಅನ್ಸುತ್ತಾ? ನಾವು ಸಿನಿಮಾ ಮಾಡ್ಬೇಕಾದ್ರೆ ಫ್ಯಾನ್ಸ್ ನ ಸಂಪಾದಿಸಬೇಕು ಅಂತ ಅನ್ಕೊಂಡ್ ಹೊರತು ಇದೇ ಕ್ಯಾಟಗರಿ ಬೇಕು, ಇಷ್ಟೇ ಓದಿರ್ಬೇಕು, ಅವ್ರಿಗೆ ಇಷ್ಟೇ ಮದುವೆ ಆಗಿರ್ಬೇಕು, ಇಷ್ಟೇ ಮಕ್ಕಳಾಗಿರ್ಬೇಕು, ಇವೆಲ್ಲ ಹೇಳಕ್ಕಾಗತ್ತಾ? ಫ್ಯಾನ್ಸ್ ಬೇಕಷ್ಟೇನೆ. ನಮಗೆ ಫ್ಯಾನ್ಸ್ ಬೇಕು ಅಂದಾಗ ಸಿನಿಮಾ ಮಾಡ್ಬೇಕು, ಸಿನಿಮಾ ಮಾಡಿ ಫ್ಯಾನ್ಸ್ ಸಂಪಾದಿಸ್ತೀವಿ. ಫ್ಯಾನ್ಸ್ ಅಲ್ಲಿ ಭಿನ್ನಾಭಿಪ್ರಾಯಗಳಿರ್ತಾರೆ, ನಾನಾ ರೀತಿಯಾದಂತ ಗಲಾಟೆಗಳಿರ್ತವೆ. ಒಂದ್ ತಿಳ್ಕೊಳ್ಳಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಪ್ರತಿ ಊರಿಗೆ ಹೋದ್ರೂ ಒಂದು ಗಲಾಟೆ ಇರುತ್ತೆ. ಹಾಗಂತ ಯಾವತ್ತೂ ರಾಜ್ಯದೊಳಗಡೆ, ರಾಷ್ಟ್ರದೊಳಗಡೆ ಯುದ್ಧ ನಡೆದಿಲ್ಲ. There has never been wars because of small debates and arguments. For as long as social media is there, there will always be missiles. But not every missile is very destructive, so don't bother. It's okay. It's okay. ಎಲ್ಲರದು ಗಲಾಟೆಗಳು ನಡೀತಾ ಇರುತ್ತೆ. ನಮ್ಮ ಕೆಲಸ ನಾವು ಮಾಡ್ತಾ ಇರೋಣ, ಆದಷ್ಟು ಹೋಗ್ತಾ ಇರೋಣ ಮುಂದೆ. ಇವಾಗ ಕಲ್ಚರ್ ಅಂತ ನೀವೇನು ಹೇಳಿದ್ರಿ, ಯಾರ್ಯಾರಿಗೆ ಎಷ್ಟೆಷ್ಟು ನೀವು ಹೋಗಿ ಏನೇನು ಹೇಳ್ಕೊಡ್ತೀರಿ. ಸಪೋಸ್ ಅಲ್ಲೊಂದು ಏನೋ ನಡೀತಾ ಇದೆ, ಎಲ್ಲಿ ಸೀರಿಯಸ್ ಆಗುತ್ತೆ ಮ್ಯಾಟರ್ ಅಂದ್ರೆ, ಎಲ್ಲೋ ಒಂದ್ ಕಡೆ ದೊಡ್ಡದಾಗಿ ಅನಾಹುತ ಆಗಿ, ಯಾರ್ದು ಜೀವನ ಹಾಳಾಗಿ, ಯಾರ್ದು ಮನೆ ಮಠ ಎಲ್ಲ ಉದುರೋಗಿ, ಯಾರ್ದು ಜೀವನೇ ಹೊರಟೋದ್ರೆ ಅವಾಗ ಎಲ್ಲೋ ಒಂದ್ ಕಡೆ ಸೀರಿಯಸ್ನೆಸ್ ಬರ್ತದೆ. ಬಟ್ ದೀಸ್ ಕೈಂಡ್ ಆಫ್ ಡಿಬೇಟ್ಸ್ ಆರ್ ಆಲ್ವೇಸ್ ದೇರ್. ಯು ಕಾಂಟ್ ಹೆಲ್ಪ್ ಇಟ್. ನೀವು ಕಲ್ಚರ್ ಹೇಳ್ತೀರಿ, ನಿಮ್ಮಲ್ಲೇ ವಾಹಿನಿಗಳಲ್ಲೇ ಒಂದು ಡಿಬೇಟ್ ಅಂತ ಕೂರಿಸ್ಕೊಂಡ್ರೆ ನಮ್ಮ ಚಂದ್ರ ಚಕ್ರವರ್ತಿನ ಕರ್ಕೊಂಡೋಗಿ ಕೂರಿಸ್ತೀರಾ, ಅವ್ರು ಮಾತಾಡ್ಬೇಕು ಅಂತ ಇನ್ನೊಬ್ಬರನ್ನ ಕೂರಿಸ್ತೀರಾ. ನೀವು ಚಕ್ರವರ್ತಿನ ಕೂರಿಸ್ತಾರೆ, ಆ ಕಡೆ ಇನ್ನೊಬ್ಬನ ಕಂಡು ಕೂರಿಸ್ತಾರೆ. ಆಕ್ಚುಲಿ ನೀವೆಲ್ಲ ಗೊತ್ತೇ ಇಲ್ಲ, ನಿಮ್ ಡಿಬೇಟ್ನ ನಾವು ವಾಲ್ಯೂಮ್ ಕಮ್ಮಿ ಮಾಡಿ ನೋಡ್ತಾ ಇರ್ತೀವಿ. ಏನ್ ನಡೀತಾ ಇದೆ, ಇಷ್ಟು ಗಲಾಟೆ ಮಾಡ್ಕೊತಾ ಇದಾರಲ್ಲ ಇವರೆಲ್ಲ ಅನ್ಬಿಟ್ಟು ಅಂತ. ಅಂಡ್ ಸಿ ನಾವು, ಆಸ್ ಐ ಆಮ್ ಸೇಯಿಂಗ್, ಯು ಹ್ಯಾವ್ ಟು ಡೂ ವಾಟ್ ಯು ಹ್ಯಾವ್ ಟು ಡೂ. ಫ್ಯಾನ್ಸ್ ವಿಲ್ ಡೂ ವಾಟ್ ದೇ ಹ್ಯಾವ್ ಟು ಡೂ. We do what we have to do. ಶೋರ್ ಸರ್. ಈ ಕಾರ್ಯಕ್ರಮದ ಉದ್ದೇಶನೇ ಎಲ್ಲರ ಓರೆಕೋರೆಗಳು ಕೂಡ ಆಚೆ ಬರಬೇಕು, ಎಲ್ಲೆಲ್ಲಿ ತಪ್ಪಿದೆ ಅದನ್ನ ಸರಿಪಡಿಸ್ಕೊಳ್ಳೋ ಪ್ರಯತ್ನ ಆಗ್ಬೇಕು ಅಂತ ಹೇಳಿ ನಾವು ಕೂಡ, ಅಂದ್ರೆ ಮಾಧ್ಯಮ ಕೂಡ ಇದರಿಂದ ಕಲಿಯೋಕೆ. No. I will, by saying this, ma'am, don't get me wrong. I never said you're wrong. None of you are wrong. ನೀವು ಚಾನಲ್ ಅಲ್ಲಿ ಇರ್ಬೇಕಾದ್ರೆ ಡಿಬೇಟ್ಸ್ ನಡೀಲೇಬೇಕು. ನೀವು ಯಾವಾಗ ಡಿಬೇಟ್ ನಡೆಸ್ತೀರಾ ಅಂದ್ರೆ, ನೀವು ಹೇಳಿದ್ದೆ ಸತ್ಯ ಅಲ್ಲ, ಬಟ್ ಒಂದು ಡಿಬೇಟ್ ನಡೀಲಿ. Let every kind of opinion float out is what is called a debate. ಹಾಗೇನೆ ಏನಾಗುತ್ತೆ, ನೀವು ವಾಹಿನಿಯಲ್ಲಿ ಕೂತಿರೋದ್ರಿಂದ ನಿಮ್ಮ ಮಾತಲ್ಲಿ ಕಲ್ಚರ್ ಇರುತ್ತಮ್ಮ. ಅಲ್ಲಿ ಸ್ವಲ್ಪ ಗ್ರಾಮರ್ ಪ್ರಾಬ್ಲಮ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಬಟ್ ದಟ್ಸ್ ಓಕೆ. ನೋ ಸಿ, ಹೌ ಲಾಂಗ್ ನೀವೆಲ್ಲ ಕಡೆ ಹೋಗಿ ಎಲ್ಲಾರನ್ನು ಕರೆಕ್ಟ್ ಮಾಡ್ತಾ ಇರಕ್ಕಾಗತ್ತೆ? ಯು ಟೆಲ್ ಮಿ ದ್ಯಾಟ್. ನೀವು ಹಿಂಗ್ ನೋಡೋಷ್ಟ್ರೊಳಗೆ, ಇವಾಗ ನೀವು ನನ್ನ ವಿಟಿ ಹಾಕಿದಾಗ ಸಡನ್ ಆಗಿ ಅನ್ನಿಸ್ತದ, ಇದೇನು ಹುಚ್ಚ ಸಿನಿಮಾ ಮೊನ್ನೆ ಮಾಡ್ದಂಗೆ ಇದೆಯಲ್ಲ ಹಾಡಿದು, ಆಲ್ರೆಡಿ ಇಷ್ಟು ವರ್ಷ ಆಗೋಯ್ತಾ ಅಂತ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಟೈಮ್ ಇಸ್ ಸ್ಲಿಪ್ಪಿಂಗ್ ಅವೇ ಸೋ ಮಚ್. ಪ್ರತಿಯೊಂದು ರೋಡಲ್ಲೂ ಒಂದು ರೋಡ್ ಹಂಪತ್ರ ನಿಂತು ನೀನ್ ಯಾಕಿದ್ಯಾ ಅಲ್ಲಿ, ಯಾಕೆ ಗಲಾಟೆ ಅಂತ, ಎವ್ರಿಥಿಂಗ್ ಇಸ್ ಗೋನ್ ಎಫೆಕ್ಟ್ ಯು. ಮೂವ್ ಆನ್. ಐ ಥಿಂಕ್ ಯು ಶುಡ್ ಆಲ್ ಮೂವ್ ಆನ್. ಲೆಟ್ ಪೀಪಲ್ ಡೂ ವಾಟ್ ದೇ ಆರ್ ವಿಲ್ಲಿಂಗ್ ಟು ಡೂ. ದಟ್ಸ್ ವೈ ನಾನು ನನ್ನ ಆನ್ಸರ್ ಹೇಳ್ತೀನಮ್ಮ. ಐಮ್ ನಾಟ್ ಸೇಯಿಂಗ್ ದಟ್ ಇಟ್ಸ್ ರೈಟ್ ಥಿಂಗ್ ಟು ಡೂ, ಬಟ್ ಐ ಥಿಂಕ್ ನೀವು ಮೈಕ್ರೋಸ್ಕೋಪಿಗೆ ಝೂಮ್ ಹಾಕೊಂಡು ಹುಡ್ಕೊಂಡು ಪ್ರತಿಯೊಬ್ಬರನ್ನು ಕರೆಕ್ಟ್ ಮಾಡೋಕ್ಕೆ ಖಂಡಿತ ನೀವು ಹುಟ್ಟಿಲ್ಲ, ನಾನು ಹುಟ್ಟಿಲ್ಲ. ಐ ಥಿಂಕ್ ಬಿಲ್ಡಿಂಗ್ ಅ ಕಲ್ಚರ್, ಬಿಲ್ಡಿಂಗ್ ಅ ಪರ್ಸನಾಲಿಟಿ ಈಸ್ ಅ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ. ಇಫ್ ಯು ವಾಂಟ್ ಟು ಬಿ ಅ ಗುಡ್ ಹ್ಯೂಮನ್, ಇಫ್ ಯು ವಾಂಟ್, ನೀವೊಂದು ಒಳ್ಳೆ ವ್ಯಕ್ತಿ ಆಗಬೇಕು, ಒಳ್ಳೆ ನಾಗರಿಕನಾಗಬೇಕು, ಒಂದು ಒಳ್ಳೆ ಗಂಡ ಆಗಬೇಕು, ಒಂದು ಒಳ್ಳೆ ತಂದೆ ಆಗಬೇಕು, ಅಣ್ಣ ಆಗಬೇಕು, ಒಬ್ಬ ಸ್ನೇಹಿತ ಆಗಬೇಕು ಅಂದ್ರೆ ನಿಮ್ಮ ವೈಯಕ್ತಿಕವಾದಂಥ ಎಫರ್ಟ್ ಇರಬೇಕು ಹೊರತು ಇನ್ನೊಬ್ರು ಹೇಳ್ಕೊಟ್ಟು ಬರಲ್ಲ. ಒಪ್ತೀರಾ? ಇದು ಒಪ್ತೀರಾ? ಏನು ವಾಯ್ಸೇ ಇಲ್ಲ ಯಾರಿಗೂ?
ಈ ವೇದಿಕೆ ಕಾರ್ಯಕ್ರಮದ ಟೈಟಲ್ ಸಲುವಾಗಿ ಒಂದ್ 3 ಗಂಭೀರ ಪ್ರಶ್ನೆ. ನಂಗೆ ಗೊತ್ತಿಲ್ಲ, ಇರೋದ್ರಲ್ಲಿ ಮೋರ್ ದೆನ್ 50% ಯಂಗ್ ಆಡಿಯನ್ಸ್ ಇದ್ದಾರೆ. ಹಾಗೆ ಸುದೀಪ್ ಅವ್ರ ಆಡಿಯನ್ಸ್ ಇಂತ ಹೆವಿ ಪ್ರಶ್ನೆಗಿಂತ ಬೇಕಾದ್ ಕೇಳಿ ಮೇಡಮ್ ಅಂತ ಕೇಳ್ತಿರ್ತೀರಿ. $1 million ಪ್ರಶ್ನೆ, ಬಹುಶಃ ಕೌನ್ ಮನೆಗ ಕರೋಡ್ಪತಿ ಆದ್ರೆ ಮತ್ತೆ ಅದೇ ಪ್ರಶ್ನೆ ಇಡ್ತಾರೆ. ಬಿಗ್ ಬಾಸ್ ಸೀಸನ್ 12 ಹೋಸ್ಟ್ ಮಾಡ್ತಿದ್ದೀರಾ ಇಲ್ವಾ ಹೇಳ್ಬಿಡಿ ಸರ್. ಈ ಪ್ರಶ್ನೆ ಬೇಕಿತ್ತಲ್ವಾ? ಅಲ್ಲ ರೀ, ನೀ ಯಾವ್ದೋ CM ಟಾಪಿಕ್ ತೆಗೆದ್ರಿ, ಅದೇ ಒಂದ್ ಕೈ ನೋಡ್ಬಿಡೋಣ ಅಂದೆ. ಇದೆಲ್ಲ ಕ್ವೆಶ್ಚನ್ ಅಲ್ಲ. ಸಿ, ದೇರ್ ಇಸ್ ಲಾಟ್ ಆಫ್ ಕ್ವೆಶ್ಚನ್ಸ್, ಲಾಟ್ ಆಫ್ ಡಿಬೇಟ್ಸ್ ಅಂಡ್ ಲಾಟ್ ಆಫ್ ಸ್ಪೆಕ್ಯುಲೇಷನ್ಸ್. ಯಾವ ವೇದಿಕೆಯಲ್ಲಿ ಉತ್ತರಗಳು ಸಮೇತ ಅದನ್ನ ನಾನು ಹೇಳ್ತೀನೋ, ಯಾಕೆ, ಏನೇನಾಯ್ತು, ಯಾಕೆ ಅಂತ, ಅದಕ್ಕೊಂದು ಕರೆಕ್ಟ್ ಆಗಿರೋಂಥ ಬಿಗಿನಿಂಗು ಸಿಗುತ್ತೆ, ಒಂದು ಎಂಡಿಂಗು ಸಿಗುತ್ತೆ. ಇವತ್ತು ನಾನು ನಿಮಗೆ ಏನೇ ಮಾತಾಡಕ್ ಹೋದ್ರು, ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಹಾಫ್ ಬೇಕ್ಡ್ ಟಾಪಿಕ್. So I might as well talk about something which I'm very clear about. ಸೊ ಅರ್ಧ ಉತ್ತರ ಸಿಕ್ತು, ಬಟ್ ಸ್ಟಿಲ್ ಇನ್ನೊಂಚೂರು ಕೆತ್ಕೋ ಪ್ರಯತ್ನ ಮಾಡ್ತೀನಿ. ಸುದೀಪ್ ಸರ್ ಪರ್ಮಿಷನ್ ಮಾಡಿ. ನಾನು ಮನೆಯಿಂದ ಹೊರಟಾಗ್ಲೇ ತುಂಬಾ ರೆಡಿಯಾಗಿ ಬಂದಿದ್ದೀನಿ. ಕಂಡೀಷನ್ ಅಪ್ಲೈ ಮಾಡಿದ್ದಾರೆ ಸುದೀಪ್ ಅವರು, ಅದರಲ್ಲೂ ಕನ್ನಡಕ್ಕೆ ಆದ್ಯತೆ, ವಿಚ್ ಇಸ್ ಆಕ್ಚುಲಿ ನಮ್ಗೆಲ್ಲ ಕನ್ನಡಿಗರಿಗೆ ಖುಷಿಯಾದ ವಿಚಾರ, ಅದು ನಿಜಾನೇ ಆಗಿದ್ರೆ. ಕನ್ನಡಕ್ಕೆ ಆದ್ಯತೆ ಕೊಡಬೇಕು ಅಂತ ಹೇಳಿ ಬಿಗ್ ಬಾಸ್ಗೆ ಡಿಮಾಂಡ್ ಮಾಡಿದ್ದಾರೆ ಅಂತ ಹೇಳಿ. ಸುದೀಪ್ ಸರ್, ಬಹುಶಃ ಒಂದು ಕಾರ್ಪೊರೇಟ್ ಚಾನೆಲ್ ಅಲ್ಲಿ, ಒಂದು ಬಿಸ್ನೆಸ್ ಐಡಿಯಾ ಇರೋ ಈವೆಂಟ್ ಅಲ್ಲಿ ಕನ್ನಡ ಬೇಕು ಅಂತ ಕೇಳೋಕೆ ಆ ಛಾತಿ ಇರೋದು ಬಹುಶಃ ನಿಮಗ್ ಮಾತ್ರ ಅಂತ ಅನ್ಕೊಳ್ತೀನಿ. ಈ ಡಿಮಾಂಡ್ ಬಂದಿದ್ರೆ ಇಡೀ ಕನ್ನಡಿಗರು ಖುಷಿ ಪಡ್ತಾರೆ. ಇದು ನಿಜಾನಾ? ನನಗೆ ಒಳ್ಳೆ ಹೆಸರು ಬರುತ್ತೆ ಅನ್ನೋ ಎಲ್ಲಾ ಸ್ಪೆಕ್ಯುಲೇಷನ್ ಹೌದಮ್ಮ, ಕರೆಕ್ಟ್. ನೀವ್ ಹೇಳಿದ್ದೆ ಕರೆಕ್ಟ್, ಅದೇ ರೈಟ್. ಇದ್ರ ಮೇಲೆ ಯಾಕೆ ಬೇಕು ಇವಾಗ? ನೀವೆಲ್ಲ ಡಿಸೈಡ್ ಮಾಡಿ ಹಾಕಾದ್ಮೇಲೆ ಇವತ್ತು ನನಗೆ ಯಾರು ಇದನ್ನ ಹೇಳೋಕಿನ ಮುಂಚೆ ನನಗೆ ಫೋನ್ ಮಾಡಿ ಕೇಳೇ ಇಲ್ಲ. ಹಾಕಾಯ್ತು ನಿಮಗಷ್ಟೇ ನೀವು. ಸೊ ನೋ ಪ್ರಾಬ್ಲಮ್. ಐ ಮೀನ್, ಸಿ, ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು. ದೇರ್ ಇಸ್, ಇಟ್ಸ್ ಅ partially ಕೆಲವು ಸತಿಗಳಿದಾವೆ, ಮೇ ಬಿ ನಾಟ್ ವೆರಿ ಟ್ರೂ ಟಾಪಿಕ್ಸ್ ಆರ್ ಆಲ್ಸೋ ದೇರ್, ಬಟ್ ಐ ವಿಲ್ ಗಿವ್ ಅನ್ ಆನ್ಸರ್ ಆನ್ ದ ಡೇ ವೆನ್ ಇಟ್ ಕಮ್ಸ್. ಓಕೆ, ಸುದೀಪ್ ಸರಿ, ಪ್ರಶ್ನೆ ಮಾಡಕ್ಕೆ ನಾನು ಇನ್ನೊಂದ್ಸತಿ ಜರ್ನಲಿಸಂ ಡಿಗ್ರಿ ಓದ್ಕೊಂಡು ಬರಬೇಕು ಅನ್ಸುತ್ತೆ. ಯಾಕಂದ್ರೆ ಎಲ್ಲಾ ಆನ್ಸರ್ಗೂ ಡಿಪ್ಲೊಮ್ಯಾಟಿಕ್ ಆಗಿ. ಇಟ್ಸ್ ನಾಟ್ ಡಿಪ್ಲೊಮ್ಯಾಟಿಕ್. ಯು ಕ್ಯಾನ್ ಆಸ್ಕ್ ಮಿ ಎನಿಥಿಂಗ್. You But can I will ask get me a anything. diplomatic answer. You can ask me anything, because let me tell you, because I've not done any kind of wrong things in life, I'm still here. Because I'm legally right. ನೀವೇನೇ ಪ್ರಶ್ನೆ ಕೇಳಿದ್ರು ಲೀಗಲಿ ರೈಟ್ ಇರೋದೇ ಕೇಳಬೇಕು. ಅಂಥದ್ದೆಲ್ಲ ಮಾಡಿದ್ದೀನಿ ನಾನು. ರಾಂಗ್ ಇರೋದು ನಾನು ಮಾಡಿಲ್ಲ. ನೀವು ಕೇಳಿದಕ್ಕೆ ಯಾಕೆ ಇಲ್ಲಿ ಉತ್ತರ ಕೊಟ್ಟಿಲ್ಲ ಅಂದ್ರೆ, ಆ ಸಂಸ್ಥೆ, ಬಿಗ್ ಬಾಸ್ ಅನ್ನೋ ಒಂದು ಸಂಸ್ಥೆ, ಆ ಕಲರ್ಸ್ ವಾಹಿನಿ ಅನ್ನೋ ಸಂಸ್ಥೆ, ಅವೆರಡಕ್ಕೂ ನಾನು ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ, ಅಂಡ್ ಐ ವ್ಯಾಲ್ಯೂ ದಟ್ ಅ ಲಾಟ್. ಬಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ನಾನು ಯಾವ ಇದರಲ್ಲಿ ನಾನು ಟ್ವೀಟ್ ಮಾಡೋದು, ಅದನ್ನ ನಾನು ಏನೇನಕ್ಕೆ ಉತ್ತರ ಕೊಡಬೇಕು, ಆ ವೇದಿಕೆ ಮೇಲೆ ಕೊಟ್ಟಾಗ ಅವರಿಗೂ ಒಂದು ಗೌರವ, ನಾನು ಅವ್ರಿಗೆ ತೋರಿಸೋ ರೆಸ್ಪೆಕ್ಟ್, ಅಂಡ್ ನನ್ನ ಟ್ವೀಟಿಗೂ ಒಂದು ಅರ್ಥ ಕೊಡೋಕ್ಕೆ ಎಲ್ಲ ಅಂತ ಆ ವೇದಿಕೆ ನನಗೆ ಬೇಕು. ಆ ವೇದಿಕೆಯಲ್ಲಿ ಬಂದಾಗ ಅದಕ್ಕೆ ಉತ್ತರ ಕೊಡೋಣ. ನೀವು ಇರ್ತೀರಲ್ಲ ಕ್ಯಾಮ್ರಾ ಎತ್ಕೊಂಡು. 100%. That's our business. ಸಿ, ಫೈನಲಿ ಅವರೇ ಹೇಳಿದ್ರು ಬಿಸ್ನೆಸ್. It is. Okay. ಮೂವಿಂಗ್ ಆನ್ ಸರ್, ಈಗ OTT ಜಮಾನ. ಸುದೀಪ್ ಅವರು ಕೂಡ ಅದರಲ್ಲೂ ಕನ್ನಡದ OTT ಎಕ್ಸ್ಕ್ಲೂಸಿವ್ ಕಂಟೆಂಟ್ ಏನಾದ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರಾ, ಅಥವಾ ಅಂಥದ್ದೊಂದು ನಿರೀಕ್ಷೆ ನಾವು ಇಟ್ಕೊಳ್ಬಹುದಾ ಅನ್ನೋದು ಅಭಿಮಾನಿಗಳ ಪ್ರಶ್ನೆ. ನಾನು ಸುದೀಪ್